ಆಲ್ ಐಸ್ ಆನ್ ರಾಫಾ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋ ಪೋಸ್ಟ್ನ ಅರ್ಥವೇನು? ಗಾಜಾದ ರಫಾದಲ್ಲಿ ಇತ್ತೀಚಿನ ಇಸ್ರೇಲಿ ವೈಮಾನಿಕ ದಾಳಿಗಳು ಹಲವಾರು ಮಕ್ಕಳು ಸೇರಿದಂತೆ ಕನಿಷ್ಠ 45 ಪ್ಯಾಲೆಸ್ಟೀನಿಯಾದವರ ಸಾವಿಗೆ ಕಾರಣವಾಗಿವೆ. ಅನೇಕ ದೇಶಗಳು ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳಿಂದ ವ್ಯಾಪಕ ಖಂಡನೆಗೆ ಕಾರಣವಾಗಿವೆ. ಅಲ್ ಜಜೀರಾ ಉಲ್ಲೇಖಿಸಿದ ಪ್ರತ್ಯಕ್ಷದರ್ಶಿಗಳ ಪ್ರಕಾರ, ವಾಯುವ್ಯ ರಾಫಾದಲ್ಲಿನ ತಾಲ್ ಸುಲ್ತಾನ್ ಪ್ರದೇಶವನ್ನು ಸುರಕ್ಷಿತ ವಲಯ ಎಂದು ಗುರುತಿಸಲಾಗಿದೆ. ಪ್ರಸ್ತುತ ಗಾಜಾ ಪಟ್ಟಿಯಾದ್ಯಂತ ಲಕ್ಷಾಂತರ ಸ್ಥಳಾಂತರಗೊಂಡ ಪ್ಯಾಲೆಸ್ಟೀನಿಯಾದವರಿಗೆ ಆಶ್ರಯ ನೀಡುತ್ತಿರುವ ರಫಾ, ನಾಗರಿಕ ಸಾವುನೋವುಗಳ ಬಗ್ಗೆ ಅಂತರರಾಷ್ಟ್ರೀಯ ಕಳವಳಗಳ ಹೊರತಾಗಿಯೂ ಭಾನುವಾರ ಇಸ್ರೇಲಿ ನೆಲ ಮತ್ತು ವಾಯು ದಾಳಿಯನ್ನು ಎದುರಿಸಿತು. ದಾಳಿಯ ಪರಿಣಾಮವಾಗಿ ಹಲವಾರು ಟೆಂಟ್ಗಳಿಗೆ ಬೆಂಕಿ ಹತ್ತಿಕೊಂಡಿತು. ಬೆಂಕಿಯು ಹರಡುತ್ತಿದ್ದಂತೆ ಸಾವು ನೋವಿನ ಪ್ರಮಾಣ ಹೆಚ್ಚಿತು. ಇಸ್ರೇಲಿ ವಾಯುದಾಳಿಯಿಂದ ಉಂಟಾದ ಇಂಧನ ಟ್ಯಾಂಕ್ ಸ್ಫೋಟವು ಬೆಂಕಿಗೆ ಕಾರಣ ಎಂದು ಗುರುತಿಸಲಾಗಿದೆ ಎಂದು ತಿಳಿದುಬಂದಿದೆ. ಆಲ್ ಐಸ್ ಆನ್ ರಾಫಾ, ಜಾಗತಿಕ ಗಮನಕ್ಕೆ ಒಂದು ಕರೆ. ಮುಷ್ಕರದ ಹಿನ್ನೆಲೆಯಲ್ಲಿ ಸುಟ್ಟ ದೇಹಗಳು ಮತ್ತು ತೀವ್ರವಾಗಿ ಗಾಯಗೊಂಡ ವ್ಯಕ್ತಿಗಳ ಭಯಾನಕ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗಿವೆ. ಈ ದೃಶ್ಯಗಳಲ್ಲಿ ಆಲ್ ಐಸ್ ಆನ್ ರಾಫಾ ಎಂಬ ವಾಕ್ಯವನ್ನು ಹೊಂದಿರುವ ಚಿತ್ರವು ವೈರಲ್ ಆಗಿದೆ. ಕಾರ್ಯಕರ್ತರು ಮತ್ತು ಮಾನವೀಯ ಸಂಘಟನೆಗಳ ನೇತೃತ್ವದ ಈ ಅಭಿಯಾನವು ಗಾಜಾದ ದಕ್ಷಿಣದ ನಗರದಲ್ಲಿನ ಭೀಕರ ಪರಿಸ್ಥಿತಿಯನ್ನು ಹೈಲೈಟ್ ಮಾಡುವ ಗುರಿಯನ್ನು ಹೊಂದಿದೆ. ಅಲ್ಲಿ ಸುಮಾರು 1.5 ಮಿಲಿಯನ್ ಜನರು ನಡೆಯುತ್ತಿರುವ ಬಾಂಬ್ ದಾಳಿಯಿಂದ ಆಶ್ರಯ ಪಡೆದಿದ್ದಾರೆ. ರಫಾದಲ್ಲಿನ ಮಾನವೀಯ ಬಿಕ್ಕಟ್ಟನ್ನು ನಿರ್ಲಕ್ಷಿಸದಂತೆ ಜಾಗತಿಕ ಸಮುದಾಯವನ್ನು ಒತ್ತಾಯಿಸುವ ಆಲ್ ಐಸ್ ಆನ್ ರಾಫಾ ಎಂಬ ಪದಗಳನ್ನು ರೂಪಿಸಲು ಜೋಡಿಸಲಾದ ಡೇರೆಗಳನ್ನು ಚಿತ್ರವು ಚಿತ್ರಿಸುತ್ತದೆ. ಆದರೆ ಇದು ನಿಜವಾದ ಫೋಟೋನಾ ಎಂಬುದು ಸ್ಪಷ್ಟವಾಗಿಲ್ಲ. ಮಾರ್ಕ್ ಓವನ್ ಜೋನ್ಸ್, ಸಂಶೋಧಕರು, ಈ ಚಿತ್ರವು ಕ್ರಿಯಾಶೀಲತೆಯ ಉದ್ದೇಶಗಳಿಗಾಗಿ ಎಐ ರಚಿತ ಚಿತ್ರಗಳಲ್ಲಿ ಒಂದಾಗಿರಬಹುದು ಎಂದು ಸೂಚಿಸುತ್ತದೆ. ಆಲ್ ಐಸ್ ಆನ್ ರಾಫಾ ಎಂಬ ಘೋಷಣೆಯು ವಿಶ್ವ ಆರೋಗ್ಯ ಸಂಸ್ಥೆಯ ಆಕ್ರಮಿತ ಪ್ಯಾಲೆಸ್ಟಿನಿಯನ್ ಪ್ರಾಂತ್ಯಗಳ ಕಚೇರಿಯ ನಿರ್ದೇಶಕ ರಿಕ್ ಪೀಪರ್ಕಾರ್ನ್ ಅವರ ಹೇಳಿಕೆಯಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಫೆಬ್ರವರಿಯಲ್ಲಿ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ರಫಾಗೆ ಸ್ಥಳಾಂತರಿಸುವ ಯೋಜನೆಯನ್ನು ಅನುಸರಿಸಿ ಅವರು ಈ ಹೇಳಿಕೆಯನ್ನು ಮಾಡಿದರು. ಅವರು ಉಳಿದಿರುವ ಹಮಾಸ್ ಭದ್ರಕೋಟೆಗಳೆಂದು ಹೇಳಿಕೊಳ್ಳುವ ಗುರಿಯನ್ನು ಹೊಂದಿದ್ದರು. ಸೇವ್ ದಿ ಚಿಲ್ಡ್ರನ್, ಆಕ್ಸ್ಫ್ಯಾಮ್, ಅಮೇರಿಕನ್ಸ್ ಫಾರ್ ಜಸ್ಟಿಸ್ ಇನ್ ಪ್ಯಾಲೆಸ್ಟೈನ್ ಆಕ್ಷನ್, ಯಹೂದಿ ಧ್ವನಿ ಫಾರ್ ಪೀಸ್ ಮತ್ತು ಪ್ಯಾಲೆಸ್ಟೈನ್ ಸಾಲಿಡಾರಿಟಿ ಕ್ಯಾಂಪೇನ್ ಸೇರಿದಂತೆ ವಿವಿಧ ಗುಂಪುಗಳಿಂದ ಅಭಿಯಾನವು ಗಮನಾರ್ಹ ಬೆಂಬಲವನ್ನು ಪಡೆದಿದೆ. ಆಲ್ ಐಸ್ ಆನ್ ರಾಫಾ ಎಂಬ ಹ್ಯಾಶ್ಟ್ಯಾಗ್ ಸಾಮಾಜಿಕ ಮಾಧ್ಯಮದಲ್ಲಿ 1,95,000 ಪೋಸ್ಟ್ಗಳನ್ನು ಮತ್ತು ಲಕ್ಷಾಂತರ ವೀಕ್ಷಣೆಗಳನ್ನು ಗಳಿಸಿದೆ. ಎಸ್ಆರ್ನಲ್ಲಿ ಸುಮಾರು 1,00,000 ಹೆಚ್ಚುವರಿ ಪೋಸ್ಟ್ಗಳೊಂದಿಗೆ ಟ್ರೆಂಡಿಂಗ್ ಆಗಿದೆ. ಚಿತ್ರವನ್ನು 24 ಗಂಟೆಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ 29 ಮಿಲಿಯನ್ ಬಾರಿ ಹಂಚಿಕೊಳ್ಳಲಾಗಿದೆ. ಪ್ರಪಂಚದಾದ್ಯಂತದ ಸೆಲೆಬ್ರಿಟಿಗಳು ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಆಲ್ ಐಸ್ ಆನ್ ರಾಫಾ ಚಿತ್ರವನ್ನು ಹಂಚಿಕೊಂಡಿದ್ದಾರೆ. ವರುಣ್ ಧವನ್, ಮಾಧುರಿ ದೀಕ್ಷಿತ್, ಅಲಿ ಗೋನಿ, ಸಮಂತಾ ರುತ್ ಪ್ರಭು ಮತ್ತು ತೃಪ್ತಿ ಡಿಮ್ರಿ ಅವರಂತಹ ಭಾರತೀಯ ಪ್ರಸಿದ್ಧ ವ್ಯಕ್ತಿಗಳು ರಫಾಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.